ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ಇವತ್ತಿನ ಇನ್ಫಾರ್ಮೇಶನ್ ನಿಮಗೆ ಬೇಕು ಡೀಟೇಲ್ ಆಗಿ ಅಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅತಿ ಕಡಿಮೆ ವೆಚ್ಚದಲ್ಲಿ ಲೇಬರ್ ಶೆಡ್ ಮಾಡೋದು ಹೇಗೆ ಅಂತ, ಫಾರ್ಮ್ ಹೌಸ್ಗಳಲ್ಲಿ ಲೇಬರ್ಸ್ ಇರಕ್ಕೆ, ತೋಟಗಳಲ್ಲಿ, ಅಥವಾ ನಾವು ವೀಕೆಂಡ್ ಅಲ್ಲಿ ಬಂದಾಗ ತುಂಬಾ ಇನ್ವೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಹೇಗ್ ಮಾಡ್ಬೋದು ಅನ್ನೋದನ್ನ ನಾನು ಮಾಹಿತಿ ಕೊಡ್ತೀನಿ. ನೋಡಿ, ಇದು ಅಗಲ 16 ಇದೆ, ಉದ್ದ 32 ಇದೆ. ಮುಂದ್ಗಡೆ ಶೀಟ್ ಹಾಕಿದ್ವಲ್ಲ ಅದು ಬಿಟ್ಟು ಹಿಂದ್ಗಡೆ ಲೇಬರ್ ಶೆಡ್, ಅದು ಮುಂದ್ಗಡೆ 16 ಇದೆ ಉದ್ದ, ಅಗಲ ಉದ್ದ 11 ಇದೆ. ಕಡಿಮೆ ಮಾಡಿದೀವಿ. ಮುಂದ್ಗಡೆದು ಹಿಂದ್ಗಡೆದು 2 ಶೆಡ್ ಮಾಡಿದೀವಿ. 16-32ರಲ್ಲಿ 2 ಶೆಡ್ ಮಾಡಿದೀವಿ. ತೋರಿಸ್ತೀನಿ ಬನ್ನಿ. ನೋಡಿ, ಇದು ಒಂದು ಶೆಡ್, ಇದೊಂದು ಶೆಡ್ ಇದೆ. ಇದು ಲೇಬರ್ಸ್ಗೆ ಅಂತ ಮಾಡಿರೋದು. ಸುತ್ತ ಈ ತರ ಕಟ್ಪತ್ ಕಲ್ಲು ಹಾಕಿದೀವಿ ನಾವು. ಕಟ್ಪತ್ ಕಲ್ಲು ಹಾಕಿ ಅದಕ್ಕೆ ಕಟ್ಪತ್ ಕಲ್ಲು ಮೇಲೆ ಫ್ರೇಮ್ ಮಾಡಿದ ಶೀಟ್ ಹಾಕ್ತಿದೀವಿ. ಮೇಲೆ ಮೆಟಲ್ ಶೀಟ್ ಆಗಿ ತುಂಬಾ ಹೀಟ್ ಆಗುತ್ತೆ ಅಂತ ಸೆಕೆಂಡ್ಸ್ ಸಿಮೆಂಟ್ ಶೀಟ್ ಹಾಕಿದೀವಿ, ಅಂದ್ರೆ ರೀಸನಬಲ್ ಆಗುತ್ತೆ ಅಂತ. ನೋಡ್ಬೋದು ನೀವು, ಇದೆಲ್ಲ ಸೆಕೆಂಡ್ಸ್, ಹೊಸದಲ್ಲ. ಸಿಮೆಂಟ್ ಶೀಟು ತುಂಬಾ ಸ್ಟ್ರೆಂತ್ ಇದೆ. ನೋಡಿ, ಈ ತರ ಫ್ರೇಮ್ ಹಾಕಿ ಫ್ರೇಮ್ಗೆ ಶೀಟಲ್ಲಿ ಸ್ಕ್ರೂ ಹೊಡ್ಬೋದು. ಇದು ಒಂದಾಯ್ತು. ಈ ತರ ಆಂಗ್ಲರ್ ಮಾಡ್ಕೊಂಡಿದ್ದಾರೆ ನೋಡಿ. ಪೈಪು ಸಿಮೆಂಟ್ ಶೀಟ್ ಅಷ್ಟೇ ಇದ್ರಲ್ಲಿರೋದು, ಬೇರೇನೂ ಇಲ್ಲ. ಊರ್ ಕಡೆಗೆ ಇರ್ಲಿ ಅಂತಂದೇಳಿ ನಾವು ಡೋರ್ ಎಲ್ಲ ಕಬ್ಬಿಣದ್ದು ಮಾಡಿಸಿದ್ದಾರೆ ನೋಡಿ. ಇದು NMDC ನಾವಿರೋದು. ನಾವು ವೀಕೆಂಡ್ ಅಲ್ಲಿ ಬಂದಾಗ ಇಲ್ಲಿ ಸ್ಟೇ ಹಾಕಂತ ಸುಮ್ಮನೆ 1 ದಿನ 2 ದಿನಕ್ಕೆ ಅಂತ, ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಕ್ ಆಗಲ್ಲ ಅಂತ ಕಡಿಮೆ ಎಲ್ಲ ಮಾಡಿದ್ವಿ. ಇದು ನಮ್ದು. ನಮ್ಮ ಶೆಡ್ಗೆ ನಾವು ಎಲ್ಲ ಏನೇನು ಬೇಕಾದ್ರೆ ಮಾಡ್ಕೊಂಡಿದ್ದೀವಿ. ವಾಟರ್ ಫಿಲ್ಟರ್ ಹಾಕೊಂಡಿದ್ದೀವಿ, ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಫ್ರಿಡ್ಜ್ ಇದು ಅಡಿಕೆ ಮಾಡ್ಲಿಕ್ಕೆ ಮಾಡ್ಕೊಂಡಿದ್ದೀವಿ. ಇದು ಬಾಕ್ಸ್ ಸ್ಟೋರ್ ಮಾಡಕ್ಕೆ ಅಂತ ಚಿಕ್ಕ ಚಿಕ್ಕ ಪೀಸ್ ಹೆಚ್ಚಾಗಿದ್ವಲ್ಲ ಅದ್ರಲ್ಲೇ ಈ ತರ ಫ್ರೇಮ್ ಮಾಡಿದೀವಿ ನೋಡಿ. ಈ ತರ ಫ್ರೇಮ್ ಮಾಡಿ ಇದ್ರ ಮೇಲೆ ಅಲ್ಗೆ ಹಾಕೊಂಡಿದೀವಿ. ನಾವು ಯಾವಾಗ್ಲೂ ಇರಲ್ವಲ್ಲ, ರೆಗ್ಯುಲರ್ ವೀಕಲ್ 2 days or 3 days ಇರ್ತೀವಿ. ಇದು ಮೊಟ್ಟೆ ಸ್ಟೋರ್ ಮಾಡಕ್ಕೆ ಅಂತ ಪಿಂಗಾಣಿ ಬಿಟ್ಕೊಂಡಿದ್ದೀನಿ. ತುಂಬಾ ಕೋಲ್ಡ್ ಆಗಿರುತ್ತೆ, ತಣ್ಣಗಿರ್ತವೆ, ಮೊಟ್ಟೆ ಕೆಡೋದು ಇಲ್ಲ ಅಂತ ಪಿಂಗಾಣಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದ್ರಲ್ಲೇ ನಾನು ಮೊಟ್ಟೆ ಸ್ಟೋರ್ ಮಾಡೋದು. ಇದೊಂದು ಸ್ಲ್ಯಾಬ್ ಮಾಡ್ಕೊಂಡಿದ್ದೀನಿ ನೋಡಿ, ಐಟಮ್ ಇಡಕ್ಕೆ ಅಂತ. ಆಲ್ಮೋಸ್ಟ್ ನಾನು ಊರಲ್ಲಿದ್ದಾಗ ಇದ್ರಲ್ಲೇ ಅಡುಗೆ ಮಾಡೋದು, ಅದಕ್ಕೆ ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೀರು ಇಟ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಏನೇನು ಇರುತ್ತೋ ನಮ್ಗೆ ಏನ್ ಬೇಕೋ ಅದು ಮಾಡ್ಕೊಂಡಿದ್ದೀನಿ. ಇದು ಬೆಂಗಳೂರಿಂದ ಬಂದಾಗ ಔಟ್ ಸೈಡ್ ಹೋಗಕ್ಕಾಗಲ್ಲ ಅಂತ ಬಾತ್ರೂಮ್ ಮಾಡ್ಕೊಂಡಿದ್ದೀವಿ. ಇದೊಂದು ಚಿಕ್ಕದು ವಾಷಿಂಗ್ ಮಿಷಿನ್.
ವಾಶ್ ಬೇಷನ್, ಗೀಸರ್ ಹಾಕೊಂಡಿದ್ದೀವಿ. ಗೀಸರ್ ಇದೆ, ಇದೆಲ್ಲ ವೆಂಟಿಲೇಷನ್ ಅಂತ ಬಿಟ್ಟಿದ್ದೀವಿ ಸ್ವಲ್ಪ. ಇದು ಒಳಗಡೆ ಏನು ಬರ್ತಾ ಇದೆ ವಿಂಡೋ ಅಂತ ಅದನ್ನ ಹಾಕೊಂಡಿದ್ದೀವಿ. ಇದೇನು ಗೊತ್ತಾ, ನಾವು ವೀಕೆಂಡ್ ಅಲ್ಲಿ ಬೆಂಗಳೂರು ಬರ್ತೀವಲ್ಲ, ವೀಕ್ ಡೇಸ್ ಅಲ್ಲಿ ಬೆಂಗಳೂರಿಂದ ಇಲ್ಲಿಗೆ ವೀಕೆಂಡ್ ಅಲ್ಲಿ ಊರಿಗೆ ಬಂದಾಗ ಈ ಪಾತ್ರೆಗಳೆಲ್ಲ ಧೂಳಾಗಿರ್ತಾವೆ, ಇದ್ರಲ್ಲೆಲ್ಲ ಇನ್ಸೆಕ್ಟ್ ಸೇರ್ಕೊಂಡ್ಬಿಡುತ್ತೆ ಅಂತ ಅದನ್ನ ಸ್ಟೋರ್ ಮಾಡೋಗ್ತೀನಿ. ಸ್ಟೋರ್ ಮಾಡೋದ್ರಿಂದ ಇದ್ರಲ್ಲಿ ಏನು ಸೇರ್ಕೊಳಲ್ಲ, ಹೋದ್ರೆ ಮತ್ತೆ ಬಂದು ಅವನ್ ತಕ್ಕಂಡು ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ಏನು ಇರಲ್ಲ, ಧೂಳಿರಲ್ಲ, ಯಾವ್ದೋ ಕೀಟ ಸೇರ್ಕೊಳಲ್ಲ ಅಂತ ಈ ತರ ಸ್ಟೋರ್ ಮಾಡಿಟ್ಟಿದ್ದೀನಿ. ಮತ್ತೆ ನೋಡಿ ಮಂಚ ಏನ್ ಗೊತ್ತಾ, ಇದು ಮಾಡ್ಲಿಕ್ಕೆ ತಂದಿದ್ದ ಮೆಟಲ್ ಪೈಪ್ಗಳು, ಫ್ರೇಮ್ಗಳು ಚಿಕ್ಕ ಚಿಕ್ಕ ಪೀಸ್ ಹೆಚ್ಚಾಗಿತ್ತಲ್ಲ, ಅವನ್ನೇ ಕಟ್ ಮಾಡಿಸಿ ಈ ತರ ಮಾಡಿಸ್ಕೊಂಡು ಅದಕ್ಕೆ ಪ್ಲೇವುಡ್ ಹಾಕಿಸ್ಕೊಂಡಿದ್ದೀನಿ. ಇದು ರೀಸನಬಲ್ ಆಗಿದೆ, ತುಂಬಾ ಗಟ್ಟಿ ಇದೆ, ಬಾಳಿಕೆ ಬರುತ್ತೆ. ಊರಲ್ಲಿ ಇರಕ್ ಸಾಕು ಅನ್ಕೊಂಡಿದ್ದೀನಿ. ತುಂಬಾ ಕ್ವಾಲಿಟಿ ಇದೆ, ಚೆನ್ನಾಗಿರೋದು, ಸ್ಟ್ಯಾಂಡರ್ಡ್ ಆಗಿರೋದು ಇಟ್ಟು ಇಲ್ಲೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ನೋಡಿ ಇದೇ ತರ 2 ಮಂಚ ಮಾಡ್ಕೊಂಡಿದ್ದೀನಿ. ಇವು ಚೆನ್ನಾಗಿ ಬಾಳಿಕೆ ಬರ್ತವೆ. ವಿಂಡೋ ನೋಡಿ ಯಾವ ತರ ಮಾಡಿದ್ದಾರೆ, ಫ್ರೇಮ್ ಪೈಪಲ್ಲೇ ಫ್ರೇಮ್ ಮಾಡಿ ಕೊಟ್ಟಿದ್ದಾರೆ. ಒಂದಕ್ಕೆ ಮೆಸ್ ಹಾಕೊಂಡಿದೀವಿ. ಕಡಿಮೆ ವೆಚ್ಚದಲ್ಲಿ ಈ ತರ ಶೆಡ್ ಅನ್ನು ಮಾಡಬಹುದು. ಲೇಬರ್ ಶೆಡ್ ನಮ್ಗೆ ಇಷ್ಟಕ್ಕೆಲ್ಲ 1632 2 ಶೆಡ್ ಮಾಡಿದ್ವಿ. ಒಂದು ಲೇಬರ್ಸ್ ಇದ್ದಾರೆ, ಇನ್ನೊಂದು ನಾವಿದ್ದೀವಿ. 2 ಶೆಡ್ಗೆ ನೋಡಿ, ಅಲ್ಲೊಂದಿದೆ ಇಲ್ಲೊಂದಿದೆ. 2 ಶೆಡ್ಗೆ ನಮ್ಗಾಗಿರೋದು ಎಲ್ಲ ಒಂದು 2 ರಿಂದ 2.5 ಲಕ್ಷ ಆಗಿರ್ಬೋದು ಅಷ್ಟೆಲ್ಲ, ಲೇಬರ್ಸ್, ಮೆಟೀರಿಯಲ್ ಎಲ್ಲ ಸೇರಿ. ಆಗಿದೆ. ಇದು ನಮ್ದು ಮೇಕೆ ಶೆಡ್. ಇದ್ರ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್, ಎಷ್ಟಿದೆ, ಅಳತೆ ಎಷ್ಟಿದೆ, ಎಷ್ಟು ಮರಿ ಸಾಕ್ಬೋದು, ನಮ್ಮ ಮೇಕೆ ಮರಿ ಎಷ್ಟಿದಾವೆ, ದೊಡ್ಡ ಮೇಕೆ ಎಷ್ಟಿದಾವೆ, ಮಾಹಿತಿ ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.